ಅನಧಿಕೃತ ಏನು ಆಸ್ತಿಗಳಿದಾವಲ್ಲ ಆ ಆಸ್ತಿಗಳಿಗೆ ಈಗ ತೆರಿಗೆ ವಸೂಲಿ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಬಿ ಖಾತೆ ಇ ಖಾತೆ ಎ ಮತ್ತು ಬಿ ಖಾತೆಯನ್ನು ನಗರ ಪ್ರದೇಶಗಳಲ್ಲಿ ಅಪ್ಲೈ ಮಾಡಿತ್ತು. ಆದರೆ ಈಗ ಈ ಖಾತೆಯನ್ನು ಹಳ್ಳಿಗಳಲ್ಲಿ ಇರುವಂತಹ ಅನಧಿಕೃತ ಆಸ್ತಿಗಳಿಗೂ ಕೂಡ ಲಗಾಮು ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಇರುವಂತಹ 96 ಲಕ್ಷ ಗ್ರಾಮೀಣ ಪ್ರದೇಶದಲ್ಲಿ ಏನಂತಂದರೆ ಆಸ್ತಿಗಳ ವ್ಯಾಪ್ತಿಗೆ ಬರುವಂತಹ ಏನೊಂದು ಅನಧಿಕೃತ ಆಸ್ತಿಗಳಿರ್ತಾವಲ್ಲ ಅವುಗಳಿಗೆ ಈ ಖಾತೆ ಕಡ್ಡಾಯ ಅಂತ ಒಂದು ಆದೇಶವನ್ನು ಹೊರಡಿಸಿದೆ. ಗ್ರಾಮ ಪಂಚಾಯಿತಿಗಳಿಗೆ ಆದಾಯ ತರೋದಕ್ಕೆ ಈ ಹೊಸ ಹೆಜ್ಜೆಯನ್ನು ಇಡಲಾಗಿದೆ. ನಿಯಮ ತಿದ್ದುಪಡಿಗೆ ಸಚಿವ ಸಂಪುಟ ಸಭೆ ಅಸ್ತು ಹೊಂದಿದ್ದು ಆಸ್ತಿ ಖರೀದಿ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗಲಿದೆ. ಹಾಗಾದರೆ ಏನಿದು ಅಂತ ನೋಡ್ತಾ ಹೋಗೋದಾದರೆ, ಗ್ರಾಮೀಣ ಭಾಗದಲ್ಲಿ ಈ ಸ್ವತ್ತಿನಿಂದ ಹೊರಗುಳಿದಿರುವಂತಹ 96 ಲಕ್ಷ ಅನಧಿಕೃತ ಆಸ್ತಿಗಳ ಮೇಲೆ ಶುಲ್ಕ ಅಥವಾ ದಂಡ ವಿಧಿಸಿ ಈ ಖಾತಾ ವ್ಯವಸ್ಥೆಯ ಅಡಿಯಲ್ಲಿ ತರುವುದಕ್ಕಾಗಿ ರಾಜ್ಯ ಸರ್ಕಾರ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧೀನದಲ್ಲಿರುವಂತಹ 1993ಕ್ಕೆ 193B ಮತ್ತು 193C ಸೇರ್ಪಡೆ ಮಾಡಲು ಶುಕ್ರವಾರ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ನಗರಾಭಿವೃದ್ಧಿ ಮತ್ತು ಪೌರಾಡಳಿತ ಇಲಾಖೆಯ ವ್ಯಾಪ್ತಿಯಲ್ಲಿ ಅನೇಕ ಮಂಜೂರಾತಿ ಪಡೆಯದ ಕಂದಾಯ ನಿವೇಶನ ಅಥವಾ ಕ್ರಮಬದ್ಧವಲ್ಲದ ನಿವೇಶನಗಳನ್ನು ಕೂಡ ವಿವಿಧ ನಮೂನೆಗಳಲ್ಲಿ ಈ ಸ್ವತ್ತು ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗಾದರೆ ಏನಿದು ಈ ಸ್ವತ್ತು ಅಂತ ನೋಡ್ತಾ ಹೋಗೋದಾದರೆ, ಈ ಸ್ವತ್ತು ಅನ್ನೋದು ಆಸ್ತಿ ದಾಖಲೆಗಳ ಡಿಜಿಟಲೀಕರಣ ರೂಪಾಂತರವಾಗಿದೆ. ಇದರಿಂದ ಆಸ್ತಿಯ ಮಾಲೀಕತ್ವ ದೃಢೀಕರಣ ಮತ್ತು ತೆರಿಗೆ ಪಾವತಿ, ಖರೀದಿ ಮತ್ತು ಬಾಡಿಗೆ ವ್ಯವಹಾರಗಳು ಸುಗಮವಾಗಿವೆ ಅನ್ನೋದನ್ನು ಇದು ತೋರಿಸುತ್ತೆ. ಇನ್ನು ಈ ಪದ್ಧತಿಯನ್ನು ಮೊದಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜಾರಿಗೆ ತಂದಿದ್ದು, ಈಗ ರಾಜ್ಯದ ನಗರ ಮತ್ತು ಸ್ಥಳೀಯ ಹಾಗೂ ಗ್ರಾಮಗಳಲ್ಲೂ ಕೂಡ ಈ ಒಂದು ಈ ಸ್ವತ್ತುವನ್ನು ಅಪ್ಲೈ ಮಾಡೋದಕ್ಕೆ ಹೊರಟಿದೆ. ಹಾಗಾದರೆ ಎ ಮತ್ತು ಬಿ ಮತ್ತು ಈ ಮೂವರ ವ್ಯತ್ಯಾಸ ಏನು ಅಂತ ನೋಡ್ತಾ ಹೋಗೋದಾದರೆ, ಎ ಖಾತಾ ಅನ್ನೋದು ಆಸ್ತಿ ಕಾನೂನುಬದ್ಧವಾಗಿದೆ ಅಂತ ತೋರಿಸುತ್ತೆ. ಆಸ್ತಿ ಮಾಲೀಕರು ಆಸ್ತಿ ತೆರಿಗೆ ಪಾವತಿಸಿದ್ದಾರೆ ಅನ್ನೋದು ಏನಂತಂದರೆ ಪ್ರಮಾಣೀಕರಿಸುವಂತಹ ಒಂದು ದಾಖಲೆಯಾಗಿದೆ ಎ ಸ್ವತ್ತು ಅಂತ ಹೇಳೋದಾದರೆ. ಇಷ್ಟೇ ಅಲ್ಲದೆ ಎ ಖಾತಾ ಇದ್ದರೆ ಆ ಕಟ್ಟಡವನ್ನು ಕಾನೂನುಬದ್ಧವಾಗಿ ನಿರ್ಮಾಣ ಮಾಡಲಾಗಿದೆ ಮತ್ತು ಸರಿಯಾಗಿ ತೆರಿಗೆ ದಾಖಲೆಯನ್ನು ಹೊಂದಿರುವ ಆಸ್ತಿ ಅಂತ ಗುರುತಿಸಲಾಗುತ್ತೆ, ಒಂದು ಸರ್ಟಿಫಿಕೇಟ್ ಕೊಟ್ಟಂಗೆ. ಇನ್ನು ಎ ಸ್ವತ್ತು ಇದ್ದರೆ ಆಸ್ತಿ ಮಾಲೀಕರು ಕಟ್ಟಡ ಪರವಾನಗಿಗಳು ಮತ್ತು ವ್ಯಾಪಾರ ಪರವಾನಗಿಗಳು ಹಾಗೂ ಸಾಲಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಬ್ಯಾಂಕ್ನಲ್ಲಿ ಸಾಲ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ನೀವು ಯೂಸ್ ಮಾಡಿಕೊಳ್ಳಬಹುದು. ಯಾವಾಗ ಅಂತಂದರೆ ಎ ಸ್ವತ್ತು, ಬಿ ಸ್ವತ್ತು ಮತ್ತು ಈ ಸ್ವತ್ತು ನೀವು ಅಪ್ಲೈ ಮಾಡಿದರೆ, ನಿಮ್ಮ ಹತ್ರ ದೃಢೀಕರಣ ಪತ್ರ ಇದ್ದರೆ ಮಾತ್ರ ಇವೆಲ್ಲವೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ. ಇನ್ನು ಬಿ ಸ್ವತ್ತು ಅಂತ ಬಿ ಖಾತಾ ಅಂತಂದರೆ ಏನು ಅಂತ ನೋಡೋದಾದರೆ, ಬಿ ಖಾತಾ ಅನ್ನೋದು ಕ್ರಮ ಅಥವಾ ಅರೆ ಕಾನೂನು ಆಸ್ತಿ ಅಥವಾ ನಿವೇಶನ ಅಂತ ಪರಿಗಣಿಸಲಾಗುತ್ತೆ. ಅನುಮೋದನೆಗಳಿಗಾಗಿ ಬಾಕಿ ಉಳಿಸಲಾಗಿರುವ ಆಸ್ತಿಯನ್ನ ಬಿ ಖಾತಾ ವ್ಯಾಪ್ತಿಗೆ ತರಲಾಗುತ್ತೆ. 2014ರಲ್ಲಿ ಕರ್ನಾಟಕ ಹೈಕೋರ್ಟ್ ಬಿ ಖಾತಾ ಆಸ್ತಿಯನ್ನ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಿತ್ತು. ಅನಧಿಕೃತ ನಿವೇಶನ ಹಾಗೂ ಬಡಾವಣೆಗಳನ್ನು ಬಿ ಖಾತಾ ವ್ಯಾಪ್ತಿಗೆ ತರಲಾಗುತ್ತೆ. ಈ ಖಾತಾ ಅನ್ನೋದು ಆಸ್ತಿ ವಿವರವನ್ನು ಡಿಜಿಟಲೀಕರಣಗೊಳಿಸುವುದು ಆನ್ಲೈನ್ ವ್ಯವಸ್ಥೆಯಾಗಿದೆ. ಈ ಖಾತಾ ಆಸ್ತಿ ನೋಂದಣಿ, ತೆರಿಗೆ ಪಾವತಿ ಹಾಗೂ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಪ್ರಕ್ರಿಯೆಯನ್ನು ಸರಳೀಕರಣಗೊಳಿಸಿದೆ. ಇದರಿಂದ ಆಸ್ತಿ ಮಾರಾಟ ಹಾಗೂ ಖರೀದಿ ಮಾಡುವುದಕ್ಕೆ ಸಹಾಯ ಮಾಡುತ್ತೆ. ಈ ಖಾತಾ ಆಸ್ತಿ ಪಾರದರ್ಶಕತೆಯನ್ನು ಸೂಚಿಸುತ್ತೆ. ಅಲ್ಲದೆ ಈ ಖಾತಾ ಆಸ್ತಿ ಲೋಪವನ್ನು ಕಡಿಮೆ ಮಾಡುತ್ತೆ. ಹೀಗಾಗಿ ಈಗ ಏನಂತಂದರೆ ಈ ಖಾತಾ ಎ ಮತ್ತು ಬಿ ಮತ್ತು ಈ ಖಾತೆ ಕಡ್ಡಾಯವಾಗಿ ಇರಬೇಕು ಅಂತ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಇನ್ನು ಈಗಾಗಲೇ ನಗರಾಭಿವೃದ್ಧಿ ಪೌರಾಡಳಿತ ಇದು ಯಾಕೆ ಬದಲಾವಣೆ ಆಗತ್ತೆ ಅಂತ ನೋಡೋದಾದರೆ, ರಾಜ್ಯದಲ್ಲಿ ಎಲ್ಲ ರೀತಿಯ ಆಸ್ತಿ ನೋಂದಣಿ ಮಾಡೋದಕ್ಕೆ ಈ ಖಾತಾ ಕಡ್ಡಾಯ ಮಾಡಲಾಗಿದೆ. ಈ ಖಾತಾ ಇಲ್ಲದ ಗ್ರಾಮೀಣ ಭಾಗದ ಆಸ್ತಿ ಖರೀದಿಸಲು ಹಾಗೂ ಮಾರೋದಕ್ಕೆ ಸಮಸ್ಯೆಯಾಗಲಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಅವುಗಳಿಗೆ ಈ ಸ್ವತ್ತಿನ ಅಡಿಯಲ್ಲಿ ಅವಕಾಶ ಮಾಡಿಕೊಡಲು ನಿಯಮಕ್ಕೆ ತಿದ್ದುಪಡಿಯನ್ನು ತರಲಾಗಿದೆ. ಯಾವುದೇ ಆಸ್ತಿ ಇದ್ದರೂ ಇದುವರೆಗೂ ನೀವೇನಾದರೂ ತೆರಿಗೆಯನ್ನು ಕಟ್ಟಿಲ್ಲ ಅಂತಂದರೆ ತೆರಿಗೆ ಕಟ್ಟಿ ಈ ಸ್ವತ್ತು ಅಥವಾ ಈ ಖಾತಾವನ್ನು ನೀವು ತೆರೆದರೆ ನಿಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆಗಳು ಆಗಲ್ಲ. ಇದಕ್ಕಾಗಿ ಏನು ಮಾಡಲಾಗಿದೆ ಅಂತಂದರೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಹಾಗಾದರೆ ಎ, ಬಿ ಮತ್ತು ಈ ಖಾತಾಗಳಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದರೆ, ಖಾತೆಗಳಲ್ಲಿ ಹಲವಾರು ವಿಧಾನಗಳಿವೆ. ಇನ್ನು ಎ ಖಾತಾ ಹಾಗೂ ಈ ಖಾತಾ ಅತ್ಯಂತ ಸುರಕ್ಷಿತ ಖಾತಾಗಳು ಅಂತ ಪರಿಗಣಿಸಲಾಗಿದೆ. ಈ ಖಾತೆಗಳಿಂದಾಗಿ ಆಸ್ತಿಗಳು ಸುರಕ್ಷಿತ ಅಂತಲೇ ಪರಿಗಣಿಸಲಾಗುತ್ತೆ. ಇನ್ನು ಎ ಖಾತಾ ಇದ್ದರೆ ಸುಲಭವಾಗಿ ಈ ಖಾತಾ ಸಿಗತ್ತೆ.
ಹಲವಾರು ಮಾದರಿಯ ಖಾತೆಗಳು ಇವೆ. ಅದಕ್ಕಾಗಿ ಎ ಮತ್ತು ಇ ಖಾತೆಗಳನ್ನು ನಾವು ಕಡ್ಡಾಯವಾಗಿ ಆಸ್ತಿಯಲ್ಲಿ ಅಂದರೆ ನೋಂದಣಿಯನ್ನು ಮಾಡಿಕೊಳ್ಬೇಕು ಅಂತ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ.